ವಿದ್ಯಾರ್ಥಿಗಳೇ, 10ನೇ ತರಗತಿ ಗಣಿತ, ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ 5.3ರ 3ನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 3ನೇ ಲೆಕ್ಕ ಸಮಾಂತರ ಶ್ರೇಣಿಯಲ್ಲಿ a = 5, d = 3, an = 50 ಆದರೆ n ಮತ್ತು sn ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಬಿಡೋಣ ಇನ್ನೊಂದು ಸರಿ. a 5, d 3, an = 50, n ಕಂಡುಹಿಡಿಬೇಕು, n = sn = ಈಗ ನಾವು ಫಸ್ಟ್ ಏನು ಮಾಡೋಣ, ಎನ್ನ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ. ಸೊ ಎನ್ನ ಬೆಲೆಯನ್ನು ಕಂಡುಹಿಡ್ಕೊಳಕ್ಕೆ ನಾವು ಏನು ಮಾಡೋಣ, ಎ ಎನ್ ಸೂತ್ರ ನಮಗೆ ಗೊತ್ತಿದೆ. ಏನು ಎ ಎನ್ ಸೂತ್ರ? a + n - 1 × d. ಇಲ್ಲಿ ಎ ಎನ್ ಅಂದರೆ ಕೊಟ್ಟಿದ್ದಾರೆ 50 ಅಂತ, ಎ ಅಂದರೆ 5 + n - 1, ಡಿ ಅಂದರೆ 3. ಈಗ 5ಅನ್ನು ನಿಂದ ಆ ಕಡೆ ತಗೊಳ್ಳೋಣ. ಆಗ 50 - 5 = n - 1 × 3. ಈಗ 50ರಲ್ಲಿ 5 ಹೋದರೆ 45 = n - 1 × 3. ಈಗ 3ಅನ್ನು ಒರೆ ಗುಣಾಕಾರ ಮಾಡೋಣ. ಆಗ 45/3 = n - 1. ಈಗ n - 1 ನೋಡಿ, 3ರಿಂದ ನಾವು ಭಾಗಿಸಿದ್ರೆ 3 ಒಂದಲೇ 1 ಉಳಿತು, 15 ಆಯಿತು, 3 5 ಅಂದರೆ 15 3 n - 1 ಏನು 15. ಆದರೆ ನನಗೆ n ಬೆಲೆ ಬೇಕು, ಹಂಗಾಗಿ ನಿಂದ ಆ ಕಡೆ ಕಳಿಸಿದ್ರೆ 1ಅನ್ನು, ಇಲ್ಲಿ -1 ಆ ಕಡೆ ಹೋದರೆ +1 ಆಗುತ್ತೆ. ಅಲ್ಲಿಗೆ n = 15 1 16. ಎನ್ನ ಬೆಲೆ ಎಷ್ಟು? 16. ಈಗ ನಾವು ಎಸ್ ಎನ್ ಅನ್ನು ಕಂಡುಹಿಡಿಯೋಣ. ಎಸ್ ಎನ್ ಸೂತ್ರ ನಮಗೆ ಗೊತ್ತಿದೆ. ಏನು ಎಸ್ ಎನ್ ಸೂತ್ರ ನೋಡಿ, n/2 a + l, l ಅಥವಾ ಎ ಎನ್ ಅನ್ನು ಹಾಕ್ಕೋಬೋದು, ನೆನ್ಪಿಟ್ಕೊಳ್ಳಿ. a + l ಅಥವಾ ಎ ಎನ್. ಎಸ್ ಎನ್ n ಅಂದರೆ ಈಗ ತಾನೇ ಕಂಡುಹಿಡಿದ್ವಿ ನಾವು, ಏನು 16. ಸೊ 16/2. ಎ ಅಂದರೆ ಮೊದಲನೇ ಪದ, ಎ ಎನ್ ಅಂದರೆ ಕೊನೆ ಪದ ಅಥವಾ ಎ ಎನ್ ಯಾವುದು 50. ಈಗ ನೋಡಿ, 2 1 2 8, ಇಲ್ಲಿ 50 5 ಕೂಡಿದ್ರೆ 55. ಸೊ ಈಗ 8ರಿಂದ 55ಅನ್ನು ಗುಣಿಸ್ಬಿಡೋಣ. 8 5 40ಕ್ಕೆ 0, 10 4, 8 5 40, 4 44, 440. ಅಲ್ಲಿ ಎಸ್ ಎನ್ ಎಷ್ಟು? 440. ಸೊ ಎನ್ ಬೆಲೆ 16, ಎಸ್ ಎನ್ ಬೆಲೆ 440. ಈಗ ಎರಡನೇ ಲೆಕ್ಕಕ್ಕೆ ಹೋಗೋಣ. a = 7, a 13 = 35 ಆದರೆ ಡಿ ಮತ್ತು ಎಸ್ 13ಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ಫಸ್ಟು ನಾವೇನು ಬರ್ಕೊಳ್ಳೋಣ, ಎ ಎನ್ ಬರ್ಕೊಳ್ಳೋಣ. ಏನು ಎ ಎನ್ a + n - 1 × d. ಈಗ ಎ ಎನ್ ಅಂತಂದರೆ a 13 ಹಾಕ್ಕೊಂಬಿಡೋಣ. a 13 a ಅಂದರೆ 7 + n ಅಂತಂದರೆ 13 - 1 × d. ಈಗ a 13 ಅಂದ್ರೇನು 35, ಕರೆಕ್ಟಾ? 7 + 13ರಲ್ಲಿ 1 ಹೋದರೆ 12 d. ಈಗ 7ಅನ್ನು ನಿಂದ ಆ ಕಡೆ ಕಳಿಸೋಣ. ಆಗ 35 - 7 = 12 d. ನೋಡಿ, 35ರಲ್ಲಿ 7 ಕಳೆದ್ರೆ 28 ಬರುತ್ತೆ. ಎಷ್ಟು ಬಂತು? 28 ಬಂತು. ಸೊ ದಟ್ ಈಸ್ = 12 d. ಈಗ ಡಿ ಒರೆ ಗುಣಾಕಾರ ಮಾಡಿದ್ರೆ d = 28/12. ಸೊ ಇದು ಯಾವ ಮಗ್ಗಿಂದ ಹೋಗುತ್ತೆ ಅಂತಂದರೆ 4ರಿಂದ ನೋಡಿ, 4 3 12, ಹೌದಾ? 4 7 28. ಸೊ ಅಲ್ಲಿಗೆ d = 7/3 ಬರುತ್ತೆ. ಡಿ ಬೆಲೆ ಏನು? 7/3. ಈಗ ನಾವು ಎಸ್ 13ಅನ್ನು ಕಂಡುಹಿಡಿಯೋಣ. ಎಸ್ ಎನ್ ಫಸ್ಟ್ ಎಸ್ ಎನ್ ಸೂತ್ರ ಬರ್ಕೊಂಬಿಡೋಣ. ಎಸ್ ಎನ್ = n/2 × a + a n. ಎಸ್ 13 n ಅಂತಂದರೆ ಏನು? n ಅಂದರೆ ಅವರೇ ಕೊಟ್ಬಿಟ್ಟಿದ್ದಾರೆ 13 ಅಂತ, ಹಂಗಾಗಿ 13/2. ಎ ಅಂದರೆ ಮೊದಲನೇ ಪದ 7. ಈಗ ಎ ಎನ್ ಅವರೇ ಕೊಟ್ಟಿದ್ದಾರೆ. ಏನು ಎ ಎನ್ ಅಂತಂದರೆ a 13, ಹೌದಾ? a 13 ಏನು? a 13 = 35. ಸೊ ಈಗ 13/2 35 ಮತ್ತು 7 ಕೂಡಿದ್ರೆ 42. ಈಗ ನೋಡಿ, 2 1 2 21 42. ಅಲ್ಲಿಗೆ ಏನು ಉಳಿತು? 13 × 21. ಸೊ ಈಗ 13ರಿಂದ ಗುಣಿಸ್ಬಿಡೋಣ. 13 1 13, 13ಕ್ಕೆ 3 10 1, 13 2 26 1 27, 273. ಎಸ್ 13 ಎಷ್ಟು? 273 ಇದರ ಉತ್ತರ ಆಗಿದೆ. ಈಗ ಮೂರನೇ ಲೆಕ್ಕ a 12 = 37, d = 3
ಆದರೆ ಎ ಮತ್ತು ಎಸ್ 12 ಕಂಡಿರಿ ಅಂತ ಕೊಟ್ಟಿದ್ದಾರೆ. ಈಗ ಫಸ್ಟ್ ನಾವು ಎ ಎನ್ ಸೂತ್ರ ಬರ್ಕೊಂಬಿಡೋಣ. ಎ ಎನ್ ಸೂತ್ರ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ 12 ತೆಗೆದುಕೊಳ್ಳೋಣ. ಎ 12 ಇಸ್ ಈಕ್ವಲ್ ಟು ಎ ಅಂದರೆ ಗೊತ್ತಿಲ್ಲ ನಮಗೆ, ಹಾಗೆ ಇರಲಿ. ಎನ್ ಮೈನಸ್ 1 ಅಂತಂದರೆ ಎನ್ ಅಂದರೆ ಏನು 12, ಯಾಕಂದರೆ ಇಲ್ಲಿದೆ ನೋಡಿ 12 ಮೈನಸ್ 1. ಡಿ ಅಂದರೆ ಎಷ್ಟು 3. ಸೊ ಈಗ ಎ 12 ಅಂದರೆ ಅವರೇ ಕೊಟ್ಬಿಟ್ಟಿದ್ದಾರೆ ಬೆಲೆ ಎಷ್ಟು 37. ಸೊ ಹಾಗಾಗಿ ಇಸ್ ಈಕ್ವಲ್ ಟು ಎ ಪ್ಲಸ್ ನೋಡಿ 12ರಲ್ಲಿ 1 ಹೋದರೆ 11 ಇಂಟು 33. ಸೊ 11 ಮೂರಲೆ 33. ಸೊ ಈಗ 37 ಇಸ್ ಈಕ್ವಲ್ ಟು ಎ ಪ್ಲಸ್ 11 ಮೂರಲೆ 33. ನನಗೆ ಎ ಬೆಲೆ ಬೇಕು, ಹಂಗಾಗಿ 33ನ ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸೋಣ. ಅಲ್ಲಿ ಎ ಇಸ್ ಈಕ್ವಲ್ ಟು 37 ಮೈನಸ್ 33. ಅಲ್ಲಿಗೆ ಎ ಇಸ್ ಈಕ್ವಲ್ ಟು 37ಅಲ್ಲಿ 33 ಹೋದರೆ 4. ಅಲ್ಲಿಗೆ ಎ ಬೆಲೆ ಕಂಡುಹಿಡಿದ್ವಿ ನಾವು. ಈಗ ಅದೇ ರೀತಿ ಎಸ್ 12 ಕಂಡುಹಿಡಿಯೋಣ. ಈಗ ಎಸ್ ಎನ್ ಸೂತ್ರ ಹಾಕ್ಕೊಳ್ತೀನಿ ನಾನು. ಎಸ್ ಎನ್ ಇಸ್ ಈಕ್ವಲ್ ಟು n/2 ಡಿವೈಡೆಡ್ ಬೈ ಎ ಪ್ಲಸ್ ಎ ಎನ್. ಎಸ್ ಎನ್ ಅಂತಂದರೆ ಎಸ್ 12, ಎನ್ ಅಂತಂದರೆ 12, ಹೌದಾ, 12/2. ಎ ಅಂತಂದರೆ ಎ ಅಂದರೆ ಈಗ ತಾನೇ ಕಂಡುಹಿಡಿದ್ವಲ್ಲ ನಾವು 4. ಎ ಎನ್ ಅಂತಂದರೆ ಏನು ಅವರೇ ಕೊಟ್ಬಿಟ್ಟಿದ್ದಾರೆ 37. ಸೊ ಈಗ ನೋಡಿ 2 1 2 6 ಅಲ್ಲಿಗೆ 6 4 37 ಕೂಡಿದ್ರೆ 41 ಆಯಿತು. ಈಗ 41 6 ಗುಣಿಸ್ಬಿಡೋಣ. 6 1 6 4 6 24. ಸೊ ಹಂಗಾಗಿ ಎಸ್ ಎನ್ ಇಸ್ ಈಕ್ವಲ್ ಟು ಎಷ್ಟು 246 ಬರುತ್ತೆ. 4ನೇ ಲೆಕ್ಕ ಎ 3 ಇಸ್ ಈಕ್ವಲ್ ಟು 15, ಎ ಎಸ್ 10 ಇಸ್ ಈಕ್ವಲ್ ಟು 125 ಆದರೆ ಡಿ ಮತ್ತು ಎ 10 ಕಂಡಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ನಾವು ಎ ಎನ್ ಸೂತ್ರ ಬರ್ಕೊಳ್ಳೋಣ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಎ 3 ತೊಗೊಳೋಣ ನಾವು. ಎ 3 ಎ ಬೆಲೆ ಗೊತ್ತಿಲ್ಲ, ಹಾಗೆ ಇಟ್ಕೊಳ್ಳೋಣ. ಎನ್ ಅಂತಂದರೆ 3 ಮೈನಸ್ 1, ಡಿ ಅಂದರೆ ಅದು ಸಹ ನಮಗೆ ಗೊತ್ತಿಲ್ಲ, ಹಾಗಾಗಿ ಅದನ್ನು ಈಗ ಇಟ್ಕೊಳ್ಳೋಣ. ಈಗ ಎ 3 ಅದ್ರ ಬೆಲೆ ಎಷ್ಟು 15 ಇದೆ ನೋಡಿ. ಎ 3 ಅದ್ರ ಬೆಲೆ ಎಷ್ಟು 15 ಇಸ್ ಈಕ್ವಲ್ ಟು ಎ ಪ್ಲಸ್ 3ರಲ್ಲಿ 1 ಹೋದರೆ 2 2 ಡಿ. ಇದನ್ನು ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ನಾವು ಏನಂತ ತೆಗೆದುಕೊಳ್ಳೋಣ, ಸಮೀಕರಣ 1 ಅಂತ ತಗೊಳ್ಳೋಣ. ಈಗ ಎಸ್ ಎನ್ ಸೂತ್ರ ನಮಗೆ ಗೊತ್ತಿದೆ. ಏನು ಎಸ್ ಎನ್ ಸೂತ್ರ n/2 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಎಸ್ 10 ತೆಗೆದುಕೊಳ್ಳೋಣ. ಎಸ್ 10 ಇಸ್ ಈಕ್ವಲ್ ಟು ಎನ್ ಅಂದರೆ ಗೊತ್ತಿದೆಯಾ, ಎನ್ ಅಂತಂದರೆ ಏನು 10/2. ಈಗ 2a ಅಂದರೆ 2, ಎ ಅಂದರೆ ಗೊತ್ತಿಲ್ಲ, ಅದನ್ನು ಹಾಗೆ ಇಟ್ಕೊಡೋಣ. ಎನ್ ಅಂತಂದರೆ 10 ಮೈನಸ್ 1 ಇಂಟು ಡಿ ಬೆಲೆ ಗೊತ್ತಿಲ್ಲ. ಈಗ ನೋಡಿ 2 1 2 ಇಲ್ಲೇ. ಈಗ ಇಲ್ಲಿ ಎಸ್ 10 ಅಂತಂದರೆ 125. ಇದು ಎಸ್ 10 ಅಂದರೆ 125, ಇದು 5 ಇಂಟು 2a. ಇಲ್ಲಿ ನೋಡಿ ಪ್ಲಸ್ 10ರಲ್ಲಿ 1 ಹೋದರೆ 9 9 ಡಿ. ಈಗ 5ಅನ್ನು ಏನು ಮಾಡೋಣ, ಓರೆ ಗುಣಾಕಾರ ಮಾಡೋಣ. ಅಲ್ಲಿಗೆ 125 ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು 2a ಪ್ಲಸ್ 9 ಡಿ. ಈಗ ನೋಡಿ 5 1 ಹೌದಾ, 5 25 25 5 125, 25 5 125. ಸೊ ಹಾಗಾಗಿ 25 ಇಸ್ ಈಕ್ವಲ್ ಟು 2a ಪ್ಲಸ್ 9 ಡಿ. ಇದನ್ನು ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಈಗ ಏನು ಮಾಡೋಣ, 2 ಮೈನಸ್ 1 ಮಾಡೋಣ. 2 ಮೈನಸ್ 1 ಮಾಡಿದಾಗ ಸೊ ಈಗ ಫಸ್ಟ್ 2 ಬರ್ಕೊಳ್ತೀನಿ ನಾನು. 25 ಇಸ್ ಈಕ್ವಲ್ ಟು ಕಾಣ್ತಾ ಇದೆಯಾ, 25 ಇಸ್ ಈಕ್ವಲ್ ಟು 2a ಪ್ಲಸ್ 9 ಡಿ. ನೆಕ್ಸ್ಟ್ ಅದಕ್ಕೆ ಕೆಳಗೆ 1 ಬರ್ಕೊಳ್ತೀನಿ ನಾನು. 1 ಎಲ್ಲಿದೆ, ಸಮೀಕರಣ 1 15 ಇಸ್ ಈಕ್ವಲ್ ಟು ಎ ಪ್ಲಸ್ 2 ಡಿ. ನೋಡಿ ಈಗ ಯಾವುದಾದ್ರೂ ಒಂದು ಟರ್ಮ್ ಸಮ ಆಗಬೇಕು, ಹಂಗಾಗಿ ನಾವೇನು ಮಾಡೋಣ, ಇದನ್ನು ಸಮೀಕರಣ 1 2ರಿಂದ ಗುಣಿಸ್ಬಿಡೋಣ. 2ರಿಂದ ಗುಣಿಸ್ಬಿಡೋಣ. ಈ ಕಡೆ ಗುಣಿಸ್ತೀನಿ ನೋಡಿ. ಮೇಲ್ ಸಮೀಕರಣ ಏನಿದೆ ಅದನ್ನು ಹಾಗೆ ಇಟ್ಕೊಡೋಣ. 25 ಇಸ್ ಈಕ್ವಲ್ ಟು 2a ಪ್ಲಸ್ 9 ಡಿ. ಕೆಳಗಳು 15 2 30, 2 ಇಂಟು ಎ 2a ಪ್ಲಸ್ 2 2 4 ಡಿ. ಕಳೆದಾಗ ಎಲ್ಲ ಮೈನಸ್ ಮಾಡ್ಕೊಳ್ಳೋಣ. ಸೊ ನೋಡಿ 25ರಲ್ಲಿ ಅದರ 30ರಲ್ಲಿ 25 ಹೋದಾಗ 5 ಎಂಥ 5 ಮೈನಸ್ 5. ನೆಕ್ಸ್ಟ್ 2a ಕ್ಯಾನ್ಸಲ್ ಆಯಿತು. 9ರಲ್ಲಿ 4 ಹೋದರೆ 5 ಡಿ. ಈಗ ನಮಗೆ ಡಿ ಬೆಲೆ ಬೇಕು. ಡಿ ಇಸ್ ಈಕ್ವಲ್ ಟು 5 ಬೈ ಅಂದರೆ ಮೈನಸ್ 5/5 ಅಲ್ಲಿ ಕ್ಯಾನ್ಸಲ್ ಆಗಿ ಡಿ ಇಸ್ ಈಕ್ವಲ್ ಟು -1 ಬರುತ್ತೆ. ಡಿ ಏನು ಬಂತು, -1 ಬಂತು. ಈ ಡಿ ಇಸ್ ಈಕ್ವಲ್ ಟು -1 ಸಮೀಕರಣ 1ರಲ್ಲಿ ಹಾಕೋಣ. ಸಮೀಕರಣ 1ರಲ್ಲಿ ಹಾಕಿದಾಗ ಆಗೇನಾಗುತ್ತೆ ನೋಡಿ, 15 ಇಸ್ ಈಕ್ವಲ್ ಟು ಎ ಪ್ಲಸ್ 2 ಇಂಟು ಡಿ ಜಾಗದಲ್ಲಿ ಏನು ಹಾಕೋಣ, -1 ಹಾಕೋಣ. ಅಲ್ಲಿಗೆ 15 ಇಸ್ ಈಕ್ವಲ್ ಟು ಎ ಪ್ಲಸ್ ನೋಡಿ ಪ್ಲಸ್ ಇಂಟು ಮೈನಸ್ -2.
ಈಗ ಈ -2 ಆ ಕಡೆ ತೆಗೆದುಕೊಳ್ಳೋಣ. ಆವಾಗ ಏನಾಗುತ್ತೆ, +2 ಆಗುತ್ತೆ. ಅಲ್ಲಿ a = 15 + 2 a = 17 ಬಂತು. a ಬೆಲೆ ಏನು, 17 ಬಂತು. ಈಗ ಇದನ್ನು ನಾವು A10 ಅನ್ನು ಕಂಡುಹಿಡಿಬೇಕು. ನಾವು ಏನು ಕಂಡುಹಿಡಿಬೇಕು, A10 A10. ಅದನ್ನು ಇನ್ನೊಂದು ಸರಿ ಸೂತ್ರ ಹಾಕೋಣ, a + n - 1 × d. A10 ಅನ್ನೋದು ಗೊತ್ತಿಲ್ಲ ನಮಗೆ. A10 = a ಮೊದಲನೇ ಪದ ಎಷ್ಟು, 17 ಪ್ಲಸ್ n ಅಂತಂದರೆ 10 - 1, d ಅಂದರೆ ಅದೇನು -1. ಕರೆಕ್ಟಾ, d ಅಂದ್ರೇನು -1. ಈಗ A10 = 17 ಪ್ಲಸ್ ನೋಡಿ 10ರಲ್ಲಿ 1 ಹೋದರೆ 9, ಇದು -1 ಇದೆ, -1. ಅಲ್ಲಿಗೆ A10 = 17, ಸೊ ಪ್ಲಸ್ ಇಂಟು ಮೈನಸ್ -9. A10 = 17ರಲ್ಲಿ 9 ಹೋದರೆ 17ರಲ್ಲಿ 9 ಹೋದರೆ 8. ಸೊ A10 ಎಷ್ಟು, 8. 5ನೇ ಲೆಕ್ಕ D = 5, S9 = 75. ಆದರೆ A ಮತ್ತು A9 ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಫಸ್ಟ್ ಏನು ತಗೊಳ್ಳೋಣ, SN ಸೂತ್ರವನ್ನು ತೆಗೆದುಕೊಂಡ್ಬಿಡೋಣ. SN = n/2 × 2a + n - 1 × d. ಈಗ S9 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು S9 = n ಅಂದರೆ 9/2 2a 2 × a ಪ್ಲಸ್ n ಅಂತಂದರೆ 9 - 1 d ಅಂದರೆ 5. d ಜಾಗದಲ್ಲಿ ಏನು ಹಾಕೋಣ, 5 ಹಾಕೋಣ. ಸೊ ಈಗ S9 ಅಂತಂದರೆ 75. ಈಗ 9/2 2a ನೋಡಿ. ಈಗ ಇಲ್ಲಿ 9ರಲ್ಲಿ 1 ಹೋದರೆ 8, ಕರೆಕ್ಟಾ, 8 × 5. ಸೊ ಈಗ 75 = 9/2 2a ಪ್ಲಸ್ 8 5 40. ನೋಡಿರಿ, ಇಲ್ಲೂ 2 ಇದೆ, ಇಲ್ಲಿ 40 ಇದೆ. ಹಂಗಾಗಿ 2 ಮತ್ತು 40ರ ಮಾಸಾಹ ಈ ಸ್ಟೆಪ್ ನೋಡಿ ತುಂಬ ಇಂಪಾರ್ಟೆಂಟು. 2ಅನ್ನು ಹೊರಗೆ ತೆಗೆದುಕೊಂಡ್ಬಿಡ್ತೀನಿ. 2ರಲ್ಲಿ ನೆನ್ಪಿಟ್ಕೊಳ್ರಿ, ಇದರಲ್ಲಿ 2ಅನ್ನು ಹೊರಗೆ ತೆಗೆದುಕೊಳ್ತೀನಿ. ಆಗಿಲ್ಲೇನು ಉಳಿತು, a ಉಳಿತು, ಪ್ಲಸ್ ಇಲ್ಲಿ 2 20 ಅಂದರೆ 20 ಉಳಿತತೆ, ಹೌದಾ, 20 ಉಳಿತತೆ. ಈಗ ಏನು ಮಾಡೋಣ ನೋಡಿ, ಈ 2 ಕ್ಯಾನ್ಸಲ್ ಆಯಿತು. ಏನಾಯಿತು, 2 ಕ್ಯಾನ್ಸಲ್ ಆಯಿತು. ಈಗ ಏನು ಉಳಿತು ಫೈನಲ್ಲು ಅಂತಂದರೆ ನೋಡಿ, 75 = ನೆನ್ಪಿಟ್ಕೊಳ್ಳಿ, 75 = 9a ಪ್ಲಸ್ ನೋಡಿ 9 2 18 180. ಈಗ ಈ 180 = ಆ ಕಡೆ ಕಳಿಸ್ಕೊಳ್ಳೋಣ. ಆಗ 75 - 180 = 9a. 9a = 180ರಲ್ಲಿ 75 ಹೋದರೆ 105. ಎಂಥ 105, -105. ಕಾರಣ ದೊಡ್ಡ ಸಂಖ್ಯೆ 180, 180ರ ಪಕ್ಕ 105 ಇದೆ. ಸೊ ಹಾಗಾಗಿ a = -105/9. ಇದು ನೋಡಿ 9ರಿಂದ ಹೋಗಲ್ಲ ಇದು, ಆದರೆ 3ರಿಂದ ಹೋಗುತ್ತೆ ನೋಡ್ರಿ. ಸೊ 3 ಕರೆಕ್ಟಾ, ಇಲ್ಲಿ 3 ಒಂದಲ್ಲೋಯ್ತು, 3 ಅಂದರೆ ಅಲ್ಲಿ a = ಮೈನಸ್ ಇದೆ, ನೆನ್ಪಿಟ್ಕೊಡಿ, -35/3. a ಬೆಲೆ ಏನು, -35/3 ಬಂತು. ಈಗ ನಾವೇನು ಕಂಡುಹಿಡಿಯೋಣ, A9 ಕಂಡುಹಿಡಿಯೋಣ. A9 ಕಂಡುಹಿಡಿಯಲಿಕ್ಕೆ a ಸೂತ್ರ ಹಾಕೋಣ, a + n - 1 × d. an ಅಂತಂದರೆ A9 = a ಅಂದರೆ -35/3 ಪ್ಲಸ್ n ಅಂತಂದರೆ 9 - 1, d ಅವರೇ ಕೊಟ್ಬಿಟ್ಟಿದ್ದಾರೆ 5. ಈಗ A9 ಗೊತ್ತಿಲ್ಲ. ಸೊ ಈಗ ನೋಡಿ ಇದೇ ರೀತಿ ಮಾಡ್ಕೊಳ್ತಾ ಹೋಗೋಣ. ಏನು, -35/3 ಪ್ಲಸ್ ನೋಡಿ 9ರಲ್ಲಿ 1 ಹೋದರೆ 8 × 5. ಈಗ ನೋಡಿ -35/3 8 5 40. ಇಲ್ಲೇನೂ ಇಲ್ಲ ಅಂತಂದರೆ 1 ಇದೆ ಅಂತ ಅರ್ಥ. ಸೊ ಹಾಗಾಗಿ ನಾವು ಲಾಸಹ ತೆಗೆದುಕೊಂಡ್ರೆ 1 ಮತ್ತು 3ರ ಲಾಸಹ 1 3. ಸೊ -35 ನೋಡಿ, ಇಲ್ಲೇನಿಲ್ಲ ಅಂದರೆ 1. ಸೊ ಅಲ್ಲಿಗೆ 1 3 ಅಲ್ಲಿಗೆ 3 4 12. ಸೊ 120 ಬರುತ್ತೆ. ಸೊ ಈಗ ನೋಡಿ, ಈಗ 120ರಲ್ಲಿ 35 ಹೋದರೆ, ಹೌದಾ, 5ರಲ್ಲಿ ಅಂದರೆ 0 ಹೋದರೆ 5 ಕರೆಕ್ಟಾ. ಈಗ ಅಂದರೆ 0ಯಲ್ಲಿ 5 ಹೋದರೆ 5. ನೆಕ್ಸ್ಟ್ ಇಲ್ಲಿ 11 ಆಯಿತು. 11ರಲ್ಲಿ 3 ಹೋದರೆ 8 85 ಆಯಿತು, 85/3. ಸೊ ಹಾಗಾಗಿ A9 = ಎಷ್ಟು, 85/3 ಇದರ ಉತ್ತರ ಆಗಿದೆ. 6ನೇ ಲೆಕ್ಕ, a = 2, d = 8, SN = 90 ಆದಾಗ n ಮತ್ತು an ಅನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟು ನಾವು SN ತೆಗೆದುಕೊಳ್ಳೋಣ. SN = n/2 2a + n - 1 × d. ಈಗ SN ಅವರೇ ಕೊಟ್ಬಿಟ್ಟಿದ್ದಾರೆ, ಎಷ್ಟಂತೆ, 90 ಅಂತೆ. ಸೊ n ಬೆಲೆ ಗೊತ್ತಿಲ್ಲ ನಮಗೆ, ಹಂಗಾಗಿ n/2
2a 2 ಇಂಟು ಎ ಅಂತಂದರೆ 2 ಪ್ಲಸ್ n ಮೈನಸ್ 1 ಡಿ ಅಂದರೆ ಕೊಟ್ಟಿದ್ದಾರೆ ಅವರೇ 8. ಸೊ ಹಂಗಾಗಿ 90 ಇಸ್ ಈಕ್ವಲ್ ಟು n/2. ಈಗ ನೋಡಿ 2 4 ಪ್ಲಸ್ n ಮೈನಸ್ 1 ಇಂಟು 8. ಈಗ ಏನು ಮಾಡೋಣ ಅಂತಂದರೆ ನೋಡಿರಿ, ಇದರಲ್ಲಿ 4 ಮತ್ತು 8ರ ಮಾಸಾಹ ಏನಿದೆ 2 ಆಗುತ್ತೆ. ಸೊ ಹಂಗಾಗಿ ನಾವೇನು ಮಾಡೋಣ ಅಂದರೆ 4 ಆಗುತ್ತೆ, ಬಟ್ ನಮಗೆ 2 ಬೇಕಾಗಿರೋದ್ರಿಂದ ಇಲ್ಲಿ ನಾನು ನಿಮಗೆ ನೋಡಿ ಇಲ್ಲಿ 4 ಅಲ್ಲೇನಿದೆ ಅದರಲ್ಲಿ 2 ಹೊರಗೆ ತೆಗೆದುಕೊಂಡ್ಬಿಡ್ತೀನಿ. 2 ಹೊರಗೆ ತಗೊಂಡ್ರೆ ಇಲ್ಲಿ 2 ಉಳಿತು, ಪ್ಲಸ್ n ಮೈನಸ್ 1 ಇಂಟು ಇಲ್ಲೇನು ಉಳಿತು 4 ಆಗುತ್ತೆ. ಯಾಕಂದರೆ 2 ಹೊರಗೆ ತಗೊಂಡಿದ್ದೀನಿ ಅಲ್ಲ, 2 2 4 4 2 8. ಹೌದಾ, ಆವಾಗ ಈ 2 ಕ್ಯಾನ್ಸಲ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಹಿಂಗೆ ಮಾಡಿದ್ದೀನಿ. ಸೊ ಈಗೇನಾಯಿತು 90 ಇಸ್ ಈಕ್ವಲ್ ಟು ನೋಡಿ n ಇಂಟು 2 ಪ್ಲಸ್ n ಮೈನಸ್ 1 ಇಂಟು 4. ಈಗ ನೋಡಿ 90 ಇಸ್ ಈಕ್ವಲ್ ಟು n ಇಂಟು 2 ಪ್ಲಸ್ n ಗುಣಿಸ್ಕೊಳ್ಳೋಣ. 4 ಇಂಟು n 4n ಮೈನಸ್ 4 ಅಂದರೆ 4. ಈಗ 90 ಇಸ್ ಈಕ್ವಲ್ ಟು n ಇಂಟು ನೋಡಿ ಇಲ್ಲಿ 4n ಹಾಕ್ಕೊಳ್ಳೋಣ ಫಸ್ಟು. ಈ ಮೈನಸ್ 4ರಲ್ಲಿ 2 ಹೋದರೆ -2, ಕರೆಕ್ಟಾ, -2 ಬರುತ್ತೆ. ಈಗ ನಾವೇನು ಮಾಡೋಣ, ಇದನ್ನು 90 ಇಸ್ ಈಕ್ವಲ್ ಟು 4 ಇಂಟು n ಗುಣಿಸಿದ್ರೆ 4n² -2n ಆಗುತ್ತೆ. ಇದನ್ನು ವರ್ಗ ಸಮೀಕರಣ ರೂಪದಲ್ಲಿ ನಾವು ಬರ್ಕೊಂಡಿದ್ದೇ ಆದರೆ 4n² -2n ಇದು ಈಸ್ ಈಕ್ವಲ್ ಟು ನಿಂದು ಈ ಕಡೆ ತಗೊಂಡಾಗ 90 ಇರೋದು -90 ಆಗುತ್ತೆ. -90 ಈಸ್ ಈಕ್ವಲ್ ಟು 0. ಇದೊಂದು ವರ್ಗ ಸಮೀಕರಣ ಆಗಿಬಿಡುತ್ತೆ. ಹೌದಾ, ಈಗ ನಮಗೆ ಗೊತ್ತಿದೆ ಇದು ವರ್ಗ ಸಮೀಕರಣ ಆಗಿರೋದ್ರಿಂದ ನೋಡಿ ಇಲ್ಲಿ ax² ಪ್ಲಸ್ bx ಪ್ಲಸ್ c ಅಂತಿದೆ. ಎ ಬೆಲೆ ಏನಿದೆ 1ಕ್ಕಿಂತ ಜಾಸ್ತಿ ಇರೋದ್ರಿಂದ ನಾವೇನು ಮಾಡಬೇಕು, ನೋಡಿ ಇಲ್ಲಿ ಇನ್ನೊಂದು ಸರಿ ಬರ್ಕೊಳ್ತೀನಿ ನಾನು. 4n² -2n ನಿಮಗೆ ಗೊತ್ತಿದೆ ಅನಿಸುತ್ತೆ, ಇದು 9ನೇ ಕ್ಲಾಸಲ್ಲಿ ಕಲ್ತಿರ್ತೀರಿ ನೀವು. ಇಲ್ಲಿ 4 ಇಂಟು 90, ಹೌದಾ, ಅಲ್ಲಿಗೆ 9 4 36 360. ಈ 360 ಕೂಡಿದ್ರೆ ಕಳೆದ್ರೆ ಏನು ಬರಬೇಕು, ಈ ಮಧ್ಯದ ಪದ ಬರಬೇಕು. ಸೊ ಹಂಗಾಗಿ ಅದರ ಅಪವರ್ತನ ಬರ್ಕೊಳ್ಳೋಣ. ನಾನು ನೋಡಿರಿ 18 2 36 ಅಂದರೆ 18 2 ಅಂದರೆ 18 20 36 ಆಗುತ್ತೆ. ನೋಡಿರಿ 18ರಲ್ಲಿ ಅಂದರೆ 20ರಲ್ಲಿ 18 ಹೋದರೆ 2 ಬರುತ್ತೆ. ಇಲ್ಲಿ ಎಂಥ 2 ಇದೆ, ಸೊ +2 ಇದೆಯೋ -2 ಇದೆಯೋ, ಸೊ -2n ಇದೆ. ಸೊ ಹಾಗಾಗಿ ಇದಕ್ಕೆ ಮೈನಸ್ ಹಾಕೋಣ, ನಾನು ಇದಕ್ಕೆ ಪ್ಲಸ್ ಹಾಕೋಣ. ಆಗ ಪ್ಲಸ್ ಇಂಟು ಮೈನಸ್ ಮೈನಸ್ 18 20 360, 20ರಲ್ಲಿ 18 ಹೋದರೆ 2 ದೊಡ್ಡ ಸಂಖ್ಯೆ 20 ಆಗಿರೋದ್ರಿಂದ -2 ಬರುತ್ತೆ. ಸೊ ಹಾಗಾಗಿ ನೋಡಿ ಈಗ ನೋಡಿ 4n² -20n -18n -90 ಇಸ್ ಈಕ್ವಲ್ ಟು 0. ಇದು +18, ಇದು +18. ಸೊ ಈಗ ನೋಡಿರಿ ಇವೆರಡರಲ್ಲಿ ಏನು ಕಾಮನ್ ಇದೆ, 4n ಕಾಮನ್ ಇದೆ. ಸೊ 4n ಕಾಮನ್ ತಗೊಂಡ್ರೆ n ಮೈನಸ್ 4 ನೆನ್ಪಿಟ್ಕೊಳ್ಳಿ, 4 ಅಂದರೆ 5 ಉಳಿತು ಇಲ್ಲಿ, ಹೌದಾ, 5 ಉಳಿತು. ನೋಡಿ ಇದರಲ್ಲಿ ಕಾಮನ್ ಏನಿದೆ 18 ಇದೆ. 18 ಕಾಮನ್ ತಗೊಂಡ್ರೆ n ಮೈನಸ್ 18 90. ಇಲ್ಲಿ ಏನು ಬರುತ್ತೋ ಅಲ್ಲ ಅದೇ ಬರಲೇಬೇಕು. ಹಂಗಾಗಿ ಇವೆರಡರಲ್ಲಿ ಕಾಮನ್ ಏನಿದೆ n ಮೈನಸ್ 5 ಇಂಟು 4n ಪ್ಲಸ್ 18 ಇಸ್ ಈಕ್ವಲ್ ಟು 0. ಈಗ n ಮೈನಸ್ 5 ಇಸ್ ಈಕ್ವಲ್ ಟು 0 ಆರ್ 4n ಪ್ಲಸ್ 18 ಇಸ್ ಈಕ್ವಲ್ ಟು 0. ಈಗ n ಇಸ್ ಈಕ್ವಲ್ ಟು 5, ಅಥವಾ ಈಗ ನೋಡಿ 4n ಇಸ್ ಈಕ್ವಲ್ ಟು -18. ಇದೇನು ಬರುತ್ತೆ, n ಇಸ್ ಈಕ್ವಲ್ ಟು -18/4. ಸೊ ನೋಡಿ n ಬೆಲೆ n ಯಾವಾಗಲೂ ಏನಾಗಿರುತ್ತೆ, ಧನಾತ್ಮಕ ಆಗಿರುತ್ತೆ, ಯಾವಾಗಲೂ ಧನಾತ್ಮಕ, ಹೌದಾ, ಋಣಾತ್ಮಕ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ n ಇಸ್ ಈಕ್ವಲ್ ಟು 5 ತೊಗೊತೀವಿ ನಾವು. n ಇಸ್ ಈಕ್ವಲ್ ಟು ಏನು, +5 ತೊಗೊಳ್ತೀವಿ. ಈಗ an ಬರ್ಕೊಳ್ಳೋಣ. an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಈಗ an ಇಸ್ ಈಕ್ವಲ್ ಟು a ಅಂತಂದ್ರೆ ಏನು, a ಅಂದರೆ ಅವರೇ ಕೊಟ್ಟಿದ್ದಾರೆ 2 ಪ್ಲಸ್ n ಏನು, n ಈಗ ತಾನೇ ಕಂಡುಹಿಡಿದ್ವಲ್ಲ ನಾವು, 5 ಮೈನಸ್ 1, ಡಿ ಅಂದರೆ ಏನು 8. ಸೊ ಈಗ 2 ಪ್ಲಸ್ ನೋಡಿ 5ರಲ್ಲಿ 1 ಹೋದರೆ 4 ಇಂಟು 8. ಸೊ 2 ಪ್ಲಸ್ 8 4 32, 32 2 ಕೂಡಿದ್ರೆ 34. ಸೊ ಹಾಗಾಗಿ an ಎಷ್ಟು 34. ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗಿದೆ. 7ನೇ ಲೆಕ್ಕ a ಇಸ್ ಈಕ್ವಲ್ ಟು 8, an ಇಸ್ ಈಕ್ವಲ್ ಟು 62, sn ಇಸ್ ಈಕ್ವಲ್ ಟು 210 ಆದಾಗ n ಮತ್ತು d ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ sn ಕೊಟ್ಟಿದ್ದಾರೆ. sn ಇಸ್ ಈಕ್ವಲ್ ಟು ನೋಡಿ
n/2 ಇಲ್ಲಿರತಕ್ಕಂಥ ಸೂತ್ರ a ಪ್ಲಸ್ ಎ ಎನ್ ಅಂತ ಬರ್ಕೋಬೋದು ನಾವು. ಹೌದಾ? ಆದರೆ ಎಸ್ ಎನ್ ಅವರೇ ಕೊಟ್ಬಿಟ್ಟಿದ್ದಾರೆ. 210 = n ಅಂತಂದರೆ ಎಷ್ಟು? ಅನ್ನೇ ಕಂಡುಹಿಡಿಬೇಕಾಗಿರೋದು ನಾವು. ಹಾಗಾಗಿ n ಗೊತ್ತಿಲ್ಲ. n/2 a ಅಂತಂದರೆ 8, ಎ ಎನ್ ಅಂದರೆ 62. 210 n/2 ನೋಡಿ, 62 8 ಕೂಡಿದ್ರೆ 70 ಬರುತ್ತೆ. ಸೊ ಈಗ 2ರಿಂದ 2 1 2 35 2 35 70. ಸೊ ಈಗ 210 35 n. ಸೊ ಹಂಗಾಗಿ n = 210 / 35. ಹೌದಾ? ಈಗ 5ರಿಂದ ನಾವು ಭಾಗಿಸ್ಬಿಡೋಣ, ಈಸಿ ಆಗುತ್ತೆ ನಮಗೆ. 5 7 35, ಕರೆಕ್ಟಾ? 5 4 20, ಒಂದುಳಿತು 5 2 ಅಲ್ಲಿಗೆ n = 42/7. ಸೊ ಇನ್ನೂ ನಾವು 7ರಿಂದ ಭಾಗಿಸಿದ್ರೆ 7 1 7 6 ಅಲ್ಲಿಗೆ n = 6. ಸೊ n ಬೆಲೆ ಏನು? 6. ಈಗ ನಾವು ಡಿ ಬೆಲೆಯನ್ನು ಕಂಡುಹಿಡಿಯೋಣ. ಡಿ ಬೆಲೆ ಕಂಡುಹಿಡಿಯೋಕ್ಕೆ an = a ಪ್ಲಸ್ n - 1 × d ಈ ಸೂತ್ರ ತೆಗೆದುಕೊಳ್ಳೋಣ. an ಅಂತಂದರೆ 62, a ಅಂದರೆ 8 ಪ್ಲಸ್ n ಅಂದರೆ ಈಗ ತಾನೇ ಕಂಡುಹಿಡಿದಿದ್ವಿ ನಾವು 6 - 1, d ಗೊತ್ತಿಲ್ಲ. ಈಗ 8 = ಆ ಕಡೆ ಕಳಿಸೋಣ. 62 - 8 = 6ರಲ್ಲಿ 1 ಹೋದರೆ 5d. ಈಗ 62ರಲ್ಲಿ 8 ಹೋದರೆ 54. ಸೊ 54 = 5d. ಈಗ ಡಿ ಬೇಕಾಗಿರೋದ್ರಿಂದ ಹೊರೆ ಗುಣಾಕಾರ ಮಾಡೋಣ. d = 54/5 ಇದರ ಉತ್ತರ ಆಗಿದೆ. ಡಿ ಬೆಲೆ ಏನು? 54/5. 8ನೇದು an = 4, d = 2, sn = -14. ಆದರೆ n ಮತ್ತು a ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ an ತೆಗೆದುಕೊಳ್ಳೋಣ. an = a ಪ್ಲಸ್ n - 1 × d. an ಅಂತಂದರೆ 4 ಅವರೇ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ a ಗೊತ್ತಿಲ್ಲ, a ಪ್ಲಸ್ n ಅಂತಂದರೆ ಅದು ಸಹ ಗೊತ್ತಿಲ್ಲ, ಹಾಗೆ ಇಟ್ಕೊಡೋಣ. n - 1, d ಅಂದರೆ 2. ಸೊ ಈಗ ಏನು ಮಾಡೋಣ ಅಂತಂದರೆ, ಈಗ ನೋಡಿ 4 = a ಪ್ಲಸ್, ಈಗೇನು ಮಾಡೋಣ, 2ರಿಂದ ಇದನ್ನು ಗುಣಿಸ್ಬಿಡೋಣ. 2 × n 2n ಮೈನಸ್ 2 1 2. ಈ -2 ನಾವು ನಿಂದ ಆ ಕಡೆ ಕಳಿಸ್ಕೊಂಬಿಡೋಣ. ಆಗ ಏನಾಗುತ್ತೆ, 4 ಮೈನಸ್, ಇದು ಮೈನಸ್ ಇರೋದು ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ. ಸೊ ಪ್ಲಸ್, ಹೌದಾ? ಸೊ ಅಲ್ಲಿಗೆ a ಪ್ಲಸ್ 2n ಅಲ್ಲಿಗೆ 6 = a ಪ್ಲಸ್ 2n. ನನಗೆ ಎ ಬೆಲೆ ಬೇಕು, ಅದಕ್ಕೆ ನಾನೇನು ಮಾಡೋಣ, ಎ ಬೆಲೆ ಕಂಡುಹಿಡಿಯೋದ್ರಿಂದ ಈ 2n ಸಹ ನಿಂದ ಆ ಕಡೆ ಕಳಿಸ್ಬಿಡೋಣ. ಆಗ 6 ಮೈನಸ್ 2n = a. ಹೌದಾ? ಅಂದರೆ ಎ ಬೆಲೆ ಏನೋ 6 ಮೈನಸ್ 2n. ಇದನ್ನು ನಾವು ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ಈಗ ಎಸ್ ಎನ್ ಕೊಟ್ಟಿದ್ದಾರೆ. ಏನು? sn = n/2 × a ಪ್ಲಸ್ an ಅಂತ. a ಪ್ಲಸ್ an ಅಂತ. sn ಅಂತಂದರೆ ಅವರೇ ಕೊಟ್ಬಿಟ್ಟಿದ್ದಾರೆ -14, ಕರೆಕ್ಟಾ? ಇದು n/2. ಈಗ ನೋಡಿ, a ಪ್ಲಸ್ an ಅವರೇ ಕೊಟ್ಟಿದ್ದಾರೆ. ಏನು? an ಅಂದರೆ 4 ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? an 4 ಅಂತ ಕೊಟ್ಟಿದ್ದಾರೆ. ಈಗ ನೋಡಿ, ಇದನ್ನು ಹೊರೆ ಗುಣಾಕಾರ ಮಾಡ್ತೀನಿ ನಾನು. -14 × 2 n. ಈಗ ನೋಡಿ, ಎ ಜಾಗದಾಗ ಏನಿದೆ, ಎ ಬೆಲೆಯಲ್ಲಿ ನಾನು ಸಮೀಕರಣ 1 ಹಾಕ್ಬಿಡ್ತೀನಿ ನಾನು. ಅಂದರೆ ಎ ಜಾಗದಲ್ಲಿ ಏನಿದೆಯೋ 6 ಮೈನಸ್, ಸರಿಯಾಗಿ ನೋಡಿ, 6 ಮೈನಸ್ 2n ಹಾಕ್ತೀನಿ ನಾನು. ಎ ಜಾಗದಲ್ಲಿ ಸಮೀಕರಣ 1 ಹಾಕ್ತೀನಿ. ಹೌದಾ? ಯಾಕೆ ಹಾಕಿದ್ದೀನಿ ನೋಡ್ರಿ, ಎ ಜಾಗದಲ್ಲಿ ಸರಿಯಾಗಿ ನೋಡಿ, ಎ ಜಾಗದಲ್ಲಿ ಇದು ಬಾಣದ ಗುರುತು ನೋಡಿ, ಎ ಜಾಗದಲ್ಲಿ 6 ಮೈನಸ್ 2n ಹಾಕಿದ್ದೀನಿ. ಯಾಕಂದ್ರೆ ಸಮೀಕರಣ 1 ಪ್ರಕಾರ. ಈಗ ನೋಡಿ, 14 2 28 -28 = n ಇಂಟು, ನೋಡಿ ಇಲ್ಲಿ 4 ಇದೆ, ಇಲ್ಲಿ 6 ಇದೆ. ಸೊ ಏನು ಮಾಡ್ಬೋದು, ನಾವು ಕೂಡಬಹುದು. ಹಂಗಾಗಿ ಕೂಡೋಣ. 6 4 10 ಮೈನಸ್ 2n. ಈಗ ನೋಡಿ, ಉಳಿದಿರ್ತಕ್ಕಂಥದ್ದು ಕ್ಲೀನಾಗಿ ನೋಡಿ. -28 = 10 × n 10n ಮೈನಸ್ 2n². ಈಗ ನಾವು ಇದನ್ನು ಏನು ಮಾಡೋಣ ಅಂತಂದರೆ, ವರ್ಗ ಸಮೀಕರಣ ರೂಪದಲ್ಲಿ ಬರ್ಕೊಳ್ಳೋಣ. ಹಂಗಾಗಿ ಎಲ್ಲವನ್ನು ಈ ಕಡೆ ತೊಗೊಂಡ್ಬಿಡೋಣ. ಅಲ್ಲಿಗೆ 2n² ಮೈನಸ್ 10n ಇದು ಈ ಕಡೆನೇ ಇರುತ್ತೆ. -28 = 0 ಅಂತ. ಅಲ್ಲಿ ax² + bx + c = 0 ಅನ್ನೋದು ಸಮೀಕರಣ ಆಗುತ್ತೆ. ಸೊ ಈಗ ನೋಡಿ, ಇವೆರಡರಲ್ಲಿ ಎಲ್ಲದರಲ್ಲೂ ಕಾಮನ್ 2 ಇದೆ. ಹಂಗಾಗಿ 2 ತೆಗೆದುಬಿಡೋಣ. ಸಹ 2 ತೆಗೆದುಬಿಟ್ರೆ ಇದು n², ಇಲ್ಲಿ 5 2
ನೋಡಿ 2 14 ಇಸ್ ಈಕ್ವಲ್ ಟು 0 ಆಗುತ್ತೆ. ಹಂಗಾಗಿ ಫೈನಲ್ ಸಮೀಕರಣ n² - 5n - 14 ಇಸ್ ಈಕ್ವಲ್ ಟು 0. ಈಗ ಈ -14 ಏನಿದೆ ಇದು ವರ್ಗ ಸಮೀಕರಣದ ಪ್ರಕಾರ ಮಾಡಿದಾಗ ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಬರಬೇಕು. 7 2 14 ಆಗುತ್ತೆ ನೋಡಿ, ಹೌದಾ? 7 2 14 ಆಗುತ್ತೆ. 14 ಆಗೋದ್ರಿಂದ ಈಗ ನಾವೇನು ಮಾಡಬೇಕು, ಈ ಕಡೆ ಈ ಮಧ್ಯದ ಪದನೂ ಮೈನಸ್ ಇರೋದ್ರಿಂದ ನಾವಿಲ್ಲಿ ಮೈನಸ್ ಹಾಕೊಂಬಿಡೋಣ, ಇದಕ್ಕೆ ಪ್ಲಸ್ ಹಾಕೋಣ. ಆಗ 7 2 14 -14, 7ರಲ್ಲಿ 2 ಹೋದರೆ 5, ದೊಡ್ಡ ಸಂಖ್ಯೆ 7 ಇರೋದ್ರಿಂದ -5 ಆಗುತ್ತೆ. ಸೊ ಹಾಗಾಗಿ ಈಗ ನೋಡಿ n² -7n + 2n - 14 ಇಸ್ ಈಕ್ವಲ್ ಟು 0. ಇವೆರಡರಲ್ಲಿ ಕಾಮನ್ ಏನಿದೆ, n ಕಾಮನ್ ಇದೆ. n ಕಾಮನ್ ತಗೊಂಡ್ರೆ n - 7. ಇದರಲ್ಲಿ ಇವೆರಡರಲ್ಲಿ ಕಾಮನ್ ಏನಿದೆ, 2 ಕಾಮನ್ ಇದೆ, ಅಲ್ಲಿಗೆ n - 7 ಇಸ್ ಈಕ್ವಲ್ ಟು 0. ಈಗ ಇವೆರಡರಲ್ಲೂ ಕಾಮನ್ ಏನಿದೆ, n - 7 ಕಾಮನ್ ಇದೆ. ಅದನ್ನು ಹೊರಗೆ ತಗೊಂಡ್ರೆ n + 2 ಇಸ್ ಈಕ್ವಲ್ ಟು 0 ಆಗುತ್ತೆ. ಈಗ n - 7 ಇಸ್ ಈಕ್ವಲ್ ಟು 0 ಅಥವಾ n + 2 ಇಸ್ ಈಕ್ವಲ್ ಟು 0. ಈಗ ನೋಡಿ n ಇಸ್ ಈಕ್ವಲ್ ಟು 7 ಅಥವಾ n ಇಸ್ ಈಕ್ವಲ್ ಟು -2. n ಇಸ್ ಈಕ್ವಲ್ ಟು -2. ಇಲ್ಲಿ n ಯಾವಾಗಲೂ ಧನಾತ್ಮಕ ಆಗಿರೋದ್ರಿಂದ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಧನಾತ್ಮಕ ಅಂದರೆ ಪಾಸಿಟಿವ್ ಆಗಿರುತ್ತೆ. n ಬೆಲೆ ನೆಗೆಟಿವ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ n ಇಸ್ ಈಕ್ವಲ್ ಟು 7 ಅನ್ನೋದು ಮಾತ್ರ ತೆಗೆದುಕೊಳ್ತೀವಿ. ಹಾಗಾಗಿ n ಇಸ್ ಈಕ್ವಲ್ ಟು 7 ಅನ್ನೋದನ್ನು ಮಾತ್ರ ತೆಗೆದುಕೊಳ್ತೀವಿ. ನೋಡಿ ಈಗ ಸಮೀಕರಣ 1 ಏನಿದೆ, ಸಮೀಕರಣ 1ರಲ್ಲಿ n ಇಸ್ ಈಕ್ವಲ್ ಟು 7 ಹಾಕಿದಾಗ ಏನಿದೆ ಸಮೀಕರಣ 1 ನೋಡಿ ನೆನೆಸ್ಕೊಳ್ಳಿ, 6 - 2n ಇಸ್ ಈಕ್ವಲ್ ಟು a, ಹೌದಾ? ಈಗ 6 - 2 n ಅಂತಂದರೆ 7 ಇಸ್ ಈಕ್ವಲ್ ಟು a. ಇಲ್ಲಿ ಈ ಕಡೆನೇ ಮಾಡ್ತೀನಿ ನೋಡಿ. ಸೊ 6 7 2 14 ಇಸ್ ಈಕ್ವಲ್ ಟು a. ಅಲ್ಲಿಗೆ a ಇಸ್ ಈಕ್ವಲ್ ಟು 14ರಲ್ಲಿ 6 ಹೋದರೆ 8, ಎಂಥ 8 -8. ಅಲ್ಲಿಗೆ a ಇಸ್ ಈಕ್ವಲ್ ಟು -8 ಇದರ ಉತ್ತರ ಆಗಿದೆ. ಈಗ 9ನೇ ಲೆಕ್ಕ a ಇಸ್ ಈಕ್ವಲ್ ಟು 3, n ಇಸ್ ಈಕ್ವಲ್ ಟು 8, s ಇಸ್ ಈಕ್ವಲ್ ಟು 192. ಆದರೆ ಡಿ ಬೆಲೆಯನ್ನು ಕಂಡಿಡಿ ಅಂತ ಕೊಟ್ಟಿದ್ದಾರೆ. SN ಸೂತ್ರ ಬರ್ಕೊಂಬಿಡೋಣ ನಾವು. SN ಸೂತ್ರ ಏನು, n/2 × 2a + n - 1 × d. ಈಗ SN ಅವರೇ ಕೊಟ್ಬಿಟ್ಟಿದ್ದಾರೆ 192, ಹೌದಾ? n ಅವರೇ ಕೊಟ್ಟಿದ್ದಾರೆ 8/2, 2a ಅವರೇ ಕೊಟ್ಬಿಟ್ಟಿದ್ದಾರೆ ಎಷ್ಟು 3 ಪ್ಲಸ್ n ಅಂತಂದರೆ 8 - 1 ಡಿ ಕಂಡುಹಿಡಿಬೇಕು ನಾವು. ಹಾಗಾಗಿ ಡಿ ಹಾಗೇ ಇರಲಿ. ಈಗ ನೋಡಿ 2 1 2 4 ಕರೆಕ್ಟಾ? ಈಗ ಏನು ಉಳಿತು ನೋಡ್ರಿ, 192 ಇಸ್ ಈಕ್ವಲ್ ಟು 4 2 3 6 ಪ್ಲಸ್ 7d, ಕರೆಕ್ಟಾ? ಪ್ಲಸ್ 7d. ಈಗ 4ಅನ್ನು ಒರೆ ಗುಣಾಕಾರ ಮಾಡೋಣ. ಸೊ ಮಾಡಿದಾಗ 192/4 ಇಸ್ ಈಕ್ವಲ್ ಟು 6 + 7d. ಈಗ 4ರಿಂದ ನಾನು ಏನು ಮಾಡೋಣ, ಇದನ್ನು ಭಾಗಿಸೋಣ. 4 1 4 4 16, ಅಲ್ಲಿ 3 ಉಳಿತು 32 ಆಯಿತು. 4 8 4 8 32, ಅಲ್ಲಿಗೆ 42 ಇಸ್ ಈಕ್ವಲ್ ಟು 6 + 7d. ಈಗ 6ಅನ್ನು ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸೋಣ. ಆಗ 48 - 6 ಇಸ್ ಈಕ್ವಲ್ ಟು 7d. ಆಗ 7d ಇಸ್ ಈಕ್ವಲ್ ಟು 48ರಲ್ಲಿ 6 ಹೋದರೆ 42. ಈಗ ನನಗೆ ಬರೀ ಡಿ ಬೇಕು. ಸೊ ಹಾಗಾಗಿ ಡಿ ಇಸ್ ಈಕ್ವಲ್ ಟು ಒರೆ ಗುಣಾಕಾರ ಮಾಡಿದ್ರೆ 42/7, ಅಲ್ಲಿಗೆ 7 1 7 6 42, ಅಲ್ಲಿ ಡಿ ಬೆಲೆ ಎಷ್ಟು 6. ಇನ್ನು ಕೊನೆ ಲೆಕ್ಕ L ಇಸ್ ಈಕ್ವಲ್ ಟು 28, S ಇಸ್ ಈಕ್ವಲ್ ಟು 144 ಮತ್ತು ಪದಗಳ ಸಂಖ್ಯೆ 9 ಇದ್ದರೆ ಎ ಅನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ SN ನಾವು ಬರ್ಕೊಂಬಿಡೋಣ. SN ಬರ್ಕೊಂಬಿಟ್ರೆ ಈಸಿ ಆಗುತ್ತೆ ನಮಗೆ. n/2 ಇಲ್ಲಿ a ಪ್ಲಸ್ ಎಲ್ ಅಂತ. SN ಅಂದರೆ ಅವರೇ ಕೊಟ್ಟಿದ್ದಾರೆ 144, ಹೌದಾ? ಇನ್ನು n ಅಂತಂದರೆ ಅವರೇ ಕೊಟ್ಟಿದ್ದಾರೆ ಪದಗಳ ಸಂಖ್ಯೆ 9 ಅಂತ. ಹಂಗಾಗಿ 9/2, a ಗೊತ್ತಿಲ್ಲ ಹಾಗೆ ಇಟ್ಕೊಳ್ಳೋಣ. L ಅವರೇ ಕೊಟ್ಟಿದ್ದಾರೆ 28. ಈಗ ಏನು ಮಾಡೋಣ ಅಂತಂದರೆ, ಈಗ ಓರೆ ಗುಣಾಕಾರ ಮಾಡಿಬಿಡೋಣ. 2ಅನ್ನು ಆ ಕಡೆ ಕಳಿಸೋಣ, 9ಅನ್ನು ಛೇದದಲ್ಲಿ ಬರುತ್ತೆ. ಅಲ್ಲಿಗೆ 144 × 2 ಡಿವೈಡೆಡ್ ಬೈ 9 ಇಸ್ ಈಕ್ವಲ್ ಟು a + 28. ನೋಡಿ ಇವು 9ರಿಂದ 144 ಹೋಗುತ್ತಾ? ಯಾವ ಮಗ್ಗಿಯಲ್ಲಿ ಬರುತ್ತೆ ಹೇಳ್ರಿ? 16 9 144, 16 9 144, 9 1 9 16, ಅಲ್ಲಿಗೆ 16 × 2 ಇಸ್ ಈಕ್ವಲ್ ಟು a + 28. ಈಗ 16 2 32 ಇಸ್ ಈಕ್ವಲ್ ಟು a + 28. ಈಗ 28ಅನ್ನು ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸೋಣ. ಅಲ್ಲಿ a ಇಸ್ ಈಕ್ವಲ್ ಟು 32 - 28.
ಸೊ ಎ ಇಸ್ ಈಕ್ವಲ್ ಟು 32ರಲ್ಲಿ 28 ಹೋದರೆ 4, ಅಲ್ಲಿಗೆ ಎ ಬೆಲೆ ಏನು 4. ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ.